ವಂದೇ ಮಾತರಂ. ಓ, ಇವತ್ತು ಸ್ವತಂತ್ರ ದಿನಾಚರಣೆ. ಬೇಗ ರೆಡಿಯಾಗಿ ಫ್ಲಾಗ್ ಹೋಸ್ಟಿಂಗ್ ನೋಡೋಕೆ ಹೋಗಬೇಕು. ನೋಡು ಬಾಪು, ನೋಡು, ನೀನು ಬಿಟ್ಟೋಗಿರೋ ನಿನ್ನ ದೇಶದ ಸ್ಥಿತಿ. ಏನು ಹೇಳಿದ್ದೆ ಬಾಪು ನೀನು? ಒಂದು ಹೆಣ್ಮಗಳು ಮಧ್ಯರಾತ್ರಿ ಯಾವಾಗ ರಸ್ತೆ ಮೇಲೆ ಭಯವಿಲ್ಲದೆ ಓಡಾಡ್ತಾಳೋ ಆಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗೆ ಅಂತ ಅಲ್ವಾ? ಇಲ್ಲಿ ಹಗಲಲ್ಲೇ ರಕ್ಷಣೆ ಇಲ್ಲ, ಇನ್ನೆಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಾಗೆ? ಎಲ್ಲಿ ನಿನ್ನ ಈ ಸಂದೇಶಗಳು, ಎಲ್ಲಿ ನಿನ್ನ ಈ ನೀತಿಗಳು? ಹೇಳು ಬಾಪು, ಹೇಳು, ಹೇಳು ಬಾಪು, ಹೇಳು. ಹೇಳು ಬಾಪು, ಹೇಳು. ಚಂಡ ಪ್ರಚಂಡ ಪಾಷಂಡ ಪ್ರಕಾಯ ಯಮರಾಯ ಮರಾಯ. ಯಮಹೋ ಯಮ. ಬಾಪೂಜಿಯವರಿಗೆ ನಮ್ಮ ಪ್ರಣಾಮಗಳು. ನಿಮ್ಮ ಆಗಮನಕ್ಕೆ ಕಾರಣ? ಯಮಧರ್ಮರಾಯ, ನನ್ನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿದೆ. ಪ್ರಶ್ನೆ ನಿಮಗೆ ಕಾಡುತ್ತಿದೆಯೇ? ಏನದು ಬಾಪೂಜಿ? ನನ್ನನ್ನು ನೀವು ಭೂಲೋಕದಿಂದ ಕರೆತರುವಾಗ ನನ್ನ 3 ಸಂದೇಶಗಳನ್ನು ನಾನು ಅಲ್ಲಿಯೇ ಬಿಟ್ಟು ಬಂದೆ. ಅವು ಈಗ ಏನು ಮಾಡುತ್ತಿವೆ ನನಗೆ ತಿಳಿಸುವಿರಾ? ಹಾಗಲೇ ಬಾಪೂಜಿ. ಚಿತ್ರಗುಪ್ತರೇ, ಬಾಪೂಜಿಯವರ ಪ್ರಶ್ನೆಗೆ ಸಮಾಧಾನ ಹೇಳುವಿರಾ? ಬಾಪು ಅವರೇ, ನಿಮ್ಮ ಮೊದಲನೆಯ ಸಂದೇಶ ಕೆಟ್ಟದ್ದನ್ನು ಕೇಳಬೇಡಿ. ಇದರ ಬಳಕೆ ಭೂಲೋಕದಲ್ಲಿ ಈ ರೂಪದಲ್ಲಾಗುತ್ತಿದೆ. ಪ್ರಜೆಗಳ ಗೋಳು ಕೇಳದಿರುವ ರಾಜರು. ಬಾಪು ಅವರೇ, ನಿಮ್ಮ ಎರಡನೆಯ ಸಂದೇಶ ಕೆಟ್ಟದ್ದನ್ನು ನೋಡಬೇಡಿ. ಇದರ ಬಳಕೆ ಭೂಲೋಕದಲ್ಲಿ ಈ ರೂಪದಲ್ಲಾಗುತ್ತಿದೆ. ಅಸಹಾಯಕರ ಮೇಲಾಗುವ ದೌರ್ಜನ್ಯವನ್ನು ನೋಡಿಯೂ ನೋಡದಂತೆ ಕಣ್ಣು ಮುಚ್ಚಿಕೊಂಡಿರುವ ಮೇಲಾಧಿಕಾರಿಗಳು. ಬಾಪು ಅವರೇ, ನಿಮ್ಮ 3ನೆಯ ಸಂದೇಶ ಕೆಟ್ಟದ್ದನ್ನು ಮಾತನಾಡಬೇಡಿ. ಇದರ ಬಳಕೆ ಭೂಲೋಕದಲ್ಲಿ ಈ ರೂಪದಲ್ಲಾಗುತ್ತಿದೆ. ಕಣ್ಣು ಮುಂದೆ ನಡೆಯುವ ತಪ್ಪುಗಳನ್ನು ಪ್ರಶ್ನಿಸದೆ ಮೌನವಾಗಿರುವ ಪ್ರಜೆಗಳು. ಹೇ ರಾಮ್, ನನ್ನ ಸಂದೇಶಗಳ ದುರ್ಬಳಕೆ ನನ್ನ ಮನಸ್ಸಿಗೆ ನೋವುಂಟು ಮಾಡುತ್ತಿದೆ. ನೊಂದುಕೊಳ್ಳದಿರಿ ಬಾಪೂಜಿ.
ನಿಮ್ಮ ಸಂದೇಶಗಳ ದುರ್ಬಳಕೆ ಮಾಡುವವರಿಗೆ ನಾನು ತಕ್ಕ ಶಿಕ್ಷೆ ಕೊಡುವೆ. ವಂದೇ ಮಾತರಂ.